ಇಲ್ಲಿ ಇಲ್ಲಿ ನೋಡಿ ನೋಡಿ ಆಯ್ ಮಾಡಿ ಇಬ್ರು ಆಯ್ ನೋಡಿ ಹೆಂಗ್ ನಗಾಡ್ತವನೆ ಕಳ್ಳ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬಜಲ್ಲ. ಗೈಸ್ ಇವತ್ತು ನಾವು ಭೂಮಿನ ಕರ್ಕೊಂಬರ್ಲಿಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತೀವಿ ಏನು ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಬಸ್ಸಲ್ಲಿ ಹೋಗ್ತಾ ಇದ್ವಿ. ಅಂದರೆ ತುಂಬ ದಿನಗಳ ನಂತರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಆಧಾರ್ ಕಾರ್ಡ್ನ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಂಗಲ್ಲ, ಬಟ್ ಇವತ್ತು ಕಾರ್ ಯಾವುದೋ ಅಡ್ಜಸ್ಟ್ ಆಗಲಿಲ್ಲ. ಅಂದರೆ ನಮ್ಮ ಬಿದ್ದೂ ಬರೋಂಗಿರಲಿಲ್ಲ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ವಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಎಂಜಾಯ್ ಮಾಡೋಣ ಬಸ್ನ. ಬಾಯ್. ಬಸ್ಸಲ್ಲಿ ಹೋಗೋಕ್ಕೆ ಒಂಥರ ಖುಷಿ ಇರುತ್ತೆ, ಯಾಕೆಂದರೆ ತುಂಬ ದಿನಗಳ ನಂತರ ಬಸ್ಸಲ್ಲಿ ಓಡಾಡಿದ್ರೆ ಏನೋ ಒಂಥರ ನಮಗೂ ಖುಷಿ ಇರುತ್ತೆ. ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಅಂತ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾದ್ರೆ ಇನ್ನೂ ಖುಷಿ ಇರುತ್ತೆ. ನೋಡೋಣ ಹೇಗಿರುತ್ತೆ. ಹುಡುಗಿ ಒಂದು ಮಳ ಮೇಕಪ್ ಹಾಕೊಂಡು ನಮಗೆ ಹೋದ ತಕ್ಷಣ ಬಸ್ ಸಿಕ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲಿಲ್ಲ, ಹೋದ ತಕ್ಷಣ ಸಿಕ್ತು. ಕೊಡನೂರು ಬಸ್ಸೇ. ಹಾಗಾಗಿ ನಾವು ಶ್ರೀರಂಗಪುರ ತನಕ ಹೋಗ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಕೆ ಆರ್ ನಗರನೇ ಲಾಸ್ಟ್ ಅಂತ ಹೇಳಿದ್ರು. ಓಕೆ ಪರವಾಗಿಲ್ಲ ಅಂತ ಹೇಳಿ ನಾವು ಅಲ್ಲೇ ಇಳಿದು ವೆಯ್ಟ್ ಮಾಡ್ತಿದ್ವಿ ಬೇರೆ ಬಸ್ಗೆ. ನನಗಂತೂ ಕೆ ಆರ್ ನಗರ ಬಂದ ತಕ್ಷಣ ಸಖತ್ ಖುಷಿ ಆಯಿತು. ಯಾಕಂದರೆ ನಾವು ಗಾಡೀಲಿ ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಬರ್ತಿರ್ಲಿಲ್ಲ, ಹಾಗೆ ಹೊರಟೋಗ್ಬಿಡ್ತಿದ್ವಿ ಸೈಡಲ್ಲೇ. ಬಟ್ ಇಲ್ಲಿಗೆ ಬಂದಮೇಲೆ ಸಖತ್ ಖುಷಿ ಆಯಿತು. ನೋಡ್ಬೇಕು ಕಾಣ. ಇಲ್ಲೂ ಕೆಸ್ತೂರ್ಕೊಪ್ಲು ಒಳಗಡೆ ಹೋಗುವಂಥ ಬಸ್ಗೆ ಹೋಗೋಣ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಟ್ಟದಪುರ ಬಸ್ಗೆ ಹತ್ಕೊಂಡ್ವಿ. ಮತ್ತು ಎಲ್ಲಿದೆಯಾ, ಎಲ್ಲಿಗೆ ಬಂದಿದ್ದೀವಾ, ಎಲ್ಲಿಗೆ ಬಂದಿದ್ದೀಯಾ? ಹಾಂ ಮುದ್ದು ಸಾನು ನೋಡ್ಬೇಕಾ? ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಗೆ ಇಲ್ಲಿಂದ ಹೋಗಲಿಕ್ಕೆ ಭೂಮಿಯವ್ರ ಅಣ್ಣಂದು ಆಟೋ ಕಳಿಸ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ಲು. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಅವರು ಕೂಡ ಬಂದರು. ಓಕೆ ಅಂತ ಹೇಳಿ ಮನೆಗೆ ಹೊರಟ್ವಿ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಆಟೋದಲ್ಲೂ ಕೂಡ. ನಮಗಂತೂ ಖುಷಿ ಆಯ್ತು ಇವತ್ತು ಬಸ್ಸು ಆಟೋ ಎಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಭೂಮಿ ಮನೆ ಮತ್ತು ಅರ್ಪಿತಾ ಮನೆ ಎರಡು ಒಂದೇ ಜಾಲರಿಯಲ್ಲಿ ಎರಡು ಬಾಗಿಲಿರೋ ಅಂಥದ್ದು. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಸಾನು ನೋಡಿ ಏನೇನೋ ಆಟಗಳು ಆಡ್ತಿದ್ದಾಳೆ. ನಾನು ವಿಡಿಯೋ ಮಾಡ್ತಿದ್ರೆ ಅವಳು ಫೋಟೋ ತೆಗಿತಿದ್ದಾರೆ ಅಂತೇಳಿ ಫೋಸ್ ಕೊಡ್ತಾ ಇದ್ಲು. ನೋಡಿ ಯಾವ್ಯಾವ ಥರ ಕಣ್ಣಲ್ಲಿ ಕಣ್ಣು ಹೊಡಿಯೋದು, ಕಣ್ಣು ಎಕ್ಸ್ಪ್ರೆಷನ್ ಕೊಡೋದು, ಈ ಥರ ಎಲ್ಲ ಮಾಡ್ತಾ ಇದ್ಲು. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣಾಗುಟ್ಬಿಟ್ಟಿದ್ಯಾ? ಊಟ ಎಲ್ಲ ಮಾಡಿಕೊಂಡು ಹಾಗೆ ಸಾನು ಮತ್ತು ಮುದ್ದುನ ಆಟ ಆಡ್ಸದ ಅಂತ ಹೇಳಿ ಅರ್ಪಿತನ ಮನೆ ಒಳಗಡೆ ಬಂದ್ವಿ. ನೋಡಿ ಇಬ್ರು ಕೂಡ ಸೈಕಲ್ ಹೊಡ್ಕೊಂಡು ಆಟ ಆಡ್ತಿದ್ದಾರೆ. ಇಬ್ರಿಗೂ ಸೈಕ್ಲಿಂಗ್ ಮಾಡ್ಲಿಕ್ಕೆ ಬರಲ್ಲ, ಆದರೂ ಸುಮ್ಮನೆ ಕೂರಿಸ್ಕೊಂಡು ಸುಮ್ಮನೆ ಹಾಗೆ ತಳ್ಳೋದು ಈ ಥರ ಮಾಡ್ತಿದ್ವಿ. ಯಾರೋ ಸಾಂಗ್ ಹಾಕ್ಬಿಟ್ಟಿದ್ರು, ಹಾಗಾಗಿ ಡೈರೆಕ್ಟ್ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಎರಡು ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಹಾಗೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ನಾವು ಕೂಡ ಹೊರಟ್ವಿ. ಹೊರಟಾಗ ಸಾನು ಗಲಾಟೆ ನೋಡಿ ಹೇಗೆಲ್ಲ ಇತ್ತು ಅಂತ ಹೇಳಿ. ತಾಯಿ ಮನೆಯಿಂದ ಹೊರಡ್ಬೇಕಾದ್ರೆ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ತಾಯಿಗಾಗಿರ್ಬೋದು ಆಗೋ ನೋವಿದೆಯಲ್ಲ, ಅದು ಯಾರು ತೀರ್ಸಕ್ಕಾಗಲ್ಲ, ಅಷ್ಟೊಂದು ನೋವಿರುತ್ತೆ. ನಾನು ಎಲ್ಲಿ ತಪ್ಪು ಮಾಡಿದೆ? ಅವಾಗೆಲ್ಲ ಇದು ಈ ಅಮ್ಮಂಗೆ ಬರೀ ಕೇಳಿದ್ರು. ಬಂದ್ವಿ ಫೈನಲಿ ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ಗೆ. ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ಗೆ ಬಂದ್ರದ್ದು ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆಂದರೆ ನಾನು ಓದಿದ್ದು ಇಲ್ಲೇ.
ಇಲ್ಲಿಗೆ ಬಂದರೆ ಸಾಕು, ಕಾಲೇಜ್ಗೆ ಹೋಗಿದ್ದು ಹಾಗೆ ನನ್ನ ಸ್ನೇಹಿತರು ಎಲ್ಲರೂ ನೆನಪಾಗ್ತಾರೆ, ಹಾಗೆ ನಾವಿಬ್ಬರು ಇಷ್ಟಪಟ್ಟಿದ್ದು. ಓಕೆ ಗಾಯ್ಸ್, ಇವಾಗ ಮೈಸೂರು ಬಸ್ ಸಿಕ್ತು ನಮಗೆ, ಫುಲ್ ಹಿಂದ್ಗಡೆ ಲೈನಲ್ಲಿ ಸೀಟ್ ಸಿಕ್ತು, ಹೊರಟ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೋಡಿ ಹೆಂಗ್ ನಗಾಡ್ತವನೆ ಕಳ್ಳ. ಇದ್ಯಾವ್ದು ಹೊಸ ಪ್ರತಿಭೆ? ಒಬ್ಳು ನಾಚ್ಕತವಳೆ ಸರಿ ಬಂದಿದ್ದೀನಿ ಅಂತ ಅಷ್ಟೇ.